ಕುಂತಲ್ಲ ಹೋಗಿ ಒಂದು ಏನರ ಒಂದಿಟ್ಟು ಕೆಲಸ ಮಾಡು. ಅವ್ವ ಏನು ಕೆಲಸ ಮಾಡ್ಬೇಕೆಲ್ಲ ಆಗೈತಿ. ಅದ ಮುಂದೆ ಏನು ಮಾಡ್ಬೇಕಂತ ವಿಚಾರ ಮಾಡಕತ್ತೀನಿ. ಏನಿಲ್ಲ ಆಳ ಕೆಲಸ. ಅವರು ಹೊರಗೆ ಆಕಿ ಮಂಗಳಾವಕ್ಕೆ ಬಂದಾಳ, ಆಕಿ ಜೊತೆ ಮಾತಾಡ್ಕೊಂಡು ನಿಂತಾರೆ ಇಬ್ರು. ಈಗ ಅಡ್ಗೆ ಮಾಡೋದೊಂದ. ಏನು ಮೂರು ಸಂಜೆಲಿ ಏನಿರ್ತಾವೆ ಈ ಕೆಲಸ? ಹುಡುಕಾಡ್ಕೊಂಡು ಮಾಡಿದ್ರ ಜಗ್ಗಿರ್ತಾವ ಕೆಲಸ. ಏನು ಬಾಯಲ್ಲಿ ನನ್ನೊಂದಿಟ್ಟು ಹುಡುಕೋ ಅಡ್ಡಾಡ್ಕೊಂಡು ಬರ್ತೀನಿ ಮೆಟ್ಟಗ. ನಿನ್ನ ಹಿಡಿಯೋಕ್ಕಾಗಲ್ಲ ನನ್ನ ಕೈಯಾಗ. ನೀನು ವಜ್ಜೆ ತಡೆಯೋಕ್ಕಾಗತ್ತಾನ ನನಗೆ? ಆಕೆ ಬರ್ತದಡಿ ಲಕ್ಷ್ಮಿ ಕರ್ಕೊಂಡು ಹೋಗ್ತಾಳ. ಕೈ ಸಾಗಡ್ಡು ಏನೇನೇನೇನು ಉಪಯೋಗಿಲ್ಲ. ನನ್ನನ್ನ ಎಲ್ಲ ತಯಾರು ಮಾಡಿ ಕುಡ್ರಿ ಮಾಡಿದ್ರು. ಅದು ನನ್ನ ಸಿಸ್ಟರ್ ನಿನ್ನ ಮನೆಗೆ ಬಂದು ನನ್ನ ಕೈ ಕಾಲು ಬಿದ್ದು ಹೊಡು ನನ್ನ ಮಟ್ಟ. ನಿನ್ನಿದ್ದನೋ ಎಲ್ಲ ಆಗಿದ್ದು ಹಡ್ಬಿಟ್ಟು ಊರು ಹಡ್ಬಿಟ್ಟು. ಮಗಳಿಗೆ ಹಡಿಬಿಟ್ಟಿ ಅಂತ ಬೈತೀಯ? ನೀ ಅಂತ ತಾಯ ನಿಮ್ಮವನ? ನೀವು ಮಾಡವ ಅಂತ ಕೆಲಸ ಮಾಡ್ತಿಲ್ಲೇ. ಮಾತಾಡು ನಿಮ್ದು ಐತೀಗ ಮಾತಾಡ್ತೀರಿ? ಮಾತಾಡ್ರಿ. ನಂದು ಒಂದು ಕಾಲು ಬರ್ತತಿ, ನಾನು ತೋರಿಸ್ತೇನೆ. ಏನಂದ್ಲವ ಮಂಗಳವ್ವ? ಅದು ಹೇಳ್ತೀನಿ ತಡ್ರಿ ಅತ್ತಿಯಾರ, ಒಂದೇ ನಿಮಿಷ. ಆಕಿ ವಿಮಲವ್ಗೆ ಏನೋ ಬೇಕನ್ನಕತ್ತಿದ್ಲು. ಕೂಸಿಗೆ ಜೋಳಿಗೆ ಕಟ್ಟಿ ಬಂದೀನಿ, ಹೆಂಗಾಗೈತನ ನೋಡಿ ಬರ್ತೀವಿ ತಡ್ರಿ. ಅಲ್ಲೇ ಬರ್ತೀರೇನು ನೀವು? ಬಿತ್ತಾರು ಏನೋ ಗುಟ್ಟು ಮಾತಾಡ್ಬೇಕಂತಾರ, ಅದಕ್ಕೆ ನನ್ನನ್ನು ಹೊರಗೆ ಕಳಿಸ್ಬೇಕಂತ ಎಷ್ಟು ಮಾಡ್ತಾರೆ ನೋಡಿ ಇವ್ರು. ನನಗೆ ಒಬ್ರು ಯಾರು ಕರ್ಕೊಂಡು ಹೋಗ್ಬೇಕಲ್ಲವ, ನನಗೂ ಅದ ಚಿಂತೆ ಯವ್ವ. ನನ್ನಷ್ಟಕ್ಕೆ ನಾನು ಯಾವಾಗ ನಡೀತೀನಿ ಅನ್ನೋದು ನನಗೂ ಚಿಂತೆ. ನಡೀತೀರ ಅಲ್ರಿ ಅತ್ತೀರ, ನಡೀತೀರಿ. ಇನ್ನೊಂದು ಈಟ್ ಇವಾಗ ಇಷ್ಟು ನೀವು ಈಗ ಕೈ ಕಾಲು ಎಳ್ಕೊಳಕತ್ತೀರ. ಇನ್ನೊಂದು ಈಟ್ ನೀವು ನಿಮ್ಮಷ್ಟಕ್ಕೆ ನೀವು ನಡೆಯಂಗಾದ್ರೆ ಅಂದ್ರೆ ಆಮೇಲೆ ನಾವೇ ನಿಮ್ಮನ್ನು ಹಿಡ್ಕೊಳಂಗಿಲ್ಲ. ಆತು ಬರ್ರಿ, ಕರ್ಕೊಂಡು ಹೋಗ್ತೀನಿ. ನಿರ್ಮಲ, ಹೊರಗೆ ಹತ್ತಿ ಕಟ್ಟಿಗೆ ಓಸು ಒಣಗಿದ್ದು ಮುಚ್ಚಿಟ್ಟಿ ನೋಡವ. ಆ ತಡಪಲ್ಲಿ ಹಚ್ಚಿ ಅವನೊಂದಿಟ್ಟು ಚಂದಾಗ ಮುರ್ಕೊಂಡು ತೊಗೊಂಬರ್ತೀಯೇನೆ, ಅಡುಗೆ ಮಾಡೋಕೆ ಅನುಕೂಲ ಆಗುತ್ತಾ? ಅರ್ಥ ಆತಾಡ್ರಿ, ಹೋಗ್ತೀನಿ. ಅತ್ತಿಯರ, ಆಕಿ ಮುಂದೆ ಮಾತಾಡೋದು ಬೇಡ, ಹೊಟ್ಟೆ ಹುರ್ಕೊಂತಾಳಂತ ನಾ ಕಳಿಸಿದ್ದೀನಿ ರೀ ನಿರ್ಮಲನ್ನ. ಆ ಮಂಗಳವಕ್ಕನ್ನ ತಮ್ಮನ ಮಗ ಏನೋ ಅದಾನಂತ್ರಿ, ಆತಗ ಹೆಣ್ಣು ನೋಡಕತ್ತಾರಂತ. ದಳ್ಳಾಳಿ ಅಂಗಡಿ ಐತಿ, ಮತ್ತು ಕರ್ಕೊಂಬರ್ಲೇನೋ ಕೊಡ್ತೀರೇನೋ ನಿಮ್ಮ ಹುಡುಗಿನ ಅಂದರು. ಚಲೋ ಐತಂತ್ರಿ. 8 ಎತ್ತಿನ ಕಂತದ ಮನೆ ಅಂತ್ರಿ, ಚಲೋ ಐತಿ. ಎಲ್ಲಾನು 8 ಕುರಿಗೆ ಹೊಲ ಐತಿ, ಮಂತಾನೇನು ಚಲೋ ಅದಾರ ಅಂತಂದ್ರೆ. 3 ಮಂದಿ ಗಂಡು ಮಕ್ಕಳು, ಒಬ್ಬಾಕೇನ ಹೆಣ್ಮಗಳನ್ನ ಮಾತಂದ್ರು ನೋಡ್ರಿ. ಹೌದನ? ಎಲ್ಲ ಹೋಗಿ ಬಂದೊಟ್ಟು ಹೇಳಿದ್ಲನ ಮಂಗಳವ? ಏನೇನು ಅಂದ್ಲು ಏನೇನಿಲ್ಲ ಎಲ್ಲ ಹೇಳಿದ್ಲನ? ಬಿಟ್ಬಿಡ್ರಿ ಅತ್ತಿಯರ, ಮುಗಿಸ್ಬಿಡ್ರಿ. ಈಗ ನಾವು ಶ್ರೀಕಾಂತನ ತಕ್ಕೊಂಡಿವಿ ನೋಡ್ರಿ. ನಾವು ಈಗ ಪ್ರಯತ್ನ ಮಾಡಿದ್ರೆ ಮತ್ತು ಅವರವ್ವ ಬಾಯಿ ಬಂದಂಗೆ ಮಾತಾಡಿದ್ಲ. ನಾನು ಶ್ರೀಕಾಂತನ ಹತ್ರ ಮಾತಾಡಬೇಕು ಅಂದೆ. ಈಗ ಮಾತಾಡಿದ್ರೆ ಅವ ಮಗ ಕೊಟ್ಟು ಮಕ್ಕನೂ ಮಾತಾಡುವಲ್ಲ. ಮೊನ್ನೆ ನಾವು ಎದಕ್ಕೆ ಹೊಂಟಿದ್ವಿ, ನಾನು ಪದ್ಮಕ್ಕ ಒಂದಿಟ್ಟು ಕರೆದು, ಯಾಕಪ್ಪ ಬಾರ ಇಲ್ಲಿ ಶ್ರೀಕಾಂತ ಅಂದ್ರೂ ಇಲ್ಲಿ ತಡೀರಿ, ಒಂದಿಟ್ಟು ಕೆಲಸ ಇತ್ತು ತಡೀರಿ ಅಂದ. ನನಗೆ ಅಲ್ಲೇ ಒಂಥರ ಆಗ್ಬಿಡ್ತು, ಎತ್ತಿನೂ ಅನ್ಲಿಲ್ಲ, ತಡೀರಿ ಅಂದ. ಅದಕ್ಕೆ ನನಗೆ ಭಾಳ ಬೇಜಾರಾಗ್ಬಿಡ್ತಾ. ಅದಕ್ಕೆ ಹೋಲ್ಬಿಡತ್ತೆ, ಯಾಕೆ ಬೇಕಂತಂದು ಬಿಡ್ಬೆ ಎತ್ತಿ. ಈಗ ಅವರು ನಮ್ಮದು ಅಂತ ಹೆಣ್ಣು ಮಾಡ್ಕೊಂಡು ಬಂದಾಗೈತಿ. ಇನ್ನೇನು ಇನ್ನೊಂದು 2-3 ತಿಂಗಳದಾಗ ಮದುವೆ ಮಾಡ್ತಾರ. ನಮ್ಗೆ ಎದಕ್ಕೆ ಬೇಕು? ಇದೇ ಹೇಳ್ಬೇಕು ನೋಡಿ ವಿಷಯ. ಹೋಳಿ ಬಿಡ್ರವ, ಬಾ ಅನ್ರಿ. ಹುಡುಗ ಚಲೋ ಇದ್ದು ಮಂಟಲ್ಲ, ಚಲೋ ಇತ್ತು ಅಂದ್ರೆ ಆಗೋಲ್ದಕ್ಕ. ಕಿಲೋಬೇಕಿನ ಮದುವೆ ಆಟಂದ್ರೆ ನಿನಗೂ ಒಂದಿಷ್ಟು ಹಗುರ, ಹೌದಿಲ್ಲ? ನೀನು ಒಂದಿಟ್ಟು ನೆಮ್ಮದಿ ಇಟ್ಟಿದ್ದಿ, ಅದೇನ ಕರೆ ಐತಿ. ನನಗೂ ಒಂದಿಷ್ಟು ನೆಮ್ಮದಿ, ಸಾಯಕ ನನಗೂ ಏನೋ ಒಂದಿಟ್ಟು ಅನುಕೂಲ ಅನ್ಸುತ್ತ. ಹೊಸ ಮನೆ ಇನ್ನು ಯಾವಾಗ ಆಗುತ್ತೋ ಏನೋ, ಯಾವಾಗ ಕಟ್ತಾನೋ ಅಲ್ಲಿವರೆಗೂ ಮತ್ತು ನಾನು ಇರ್ಬೇಕಲ್ವ. ನೋಡು, ನಂತರ ಮೊಮ್ಮಕ್ಕಳು ಎಲ್ಲಾರ ನೋಡ್ತೀನಿ ಚಂದಾಗ ಕಣ್ತುಂಬ. ಒಬ್ಬ ಮಗಳ ಮದುವೆ ಅಂತ ಚಂದಾಗ ನೋಡಲಿಲ್ಲ, ಈಗಿದ್ರೆ ಚಂದಾಗ ನೋಡ್ತೀನಿ. ಕರೆಸ್ರಿ, ಯಾವತ್ತು ಬರ್ತಾರೆ ನೋಡು. ಅದ ಹೇಳ್ತಾಳಂತ್ರಿ ಮಂಗಳವಕ್ಕ, ಅವ್ರ ಮನ್ಯಾಗ ಫೋನ್ ಐತಂತ. ಗೌಡ್ರ ಮನೆಗೆ ಹೋಗಿ ಫೋನ್ ಮಾಡಿ ನೋಡ್ತೀನಿ, ಇಲ್ಲಾಂದ್ರೆ ನನ್ನ ಗಂಡಗೆ ಹೇಳ್ತೀನಿ. ಅಲ್ಲೇ ಎಸ್ ಟಿ ಡಿ ಇರ್ತಾವಲ್ಲ ಪ್ಯಾಟ್ಯಾಗ, ಎಸ್ ಟಿ ಡಿಯಾಗ ಫೋನ್ ಮಾಡಿ ಹೇಳಕ್ಕೆ ಹೇಳ್ತೀನಿ, ಹೇಳಿ ನಿಮ್ಗೆ ಹೇಳ್ತೀನಿ ಅನ್ನೋ ಮಾತು ಅಂದಾರ್ರಿ. ಬಂದ್ರೆ ಬರವಲ್ಲಾಗ್ತಾವ್ರಿ, ನೋಡೋಣಂತ. ಆಟು ಇದು ಚಲೋ ಆಟು ಅಷ್ಟ್ರಿಗೂ ಸೇರಿಸಿ ಚಾಕಿಟ್ ಬಿಡ್ರಿ. ಇನ್ನೇನು ಬಟ್ಟನ್ ಅವನು ಏನು ನಂದ ಮಾತಾಡಕತ್ತಿದ್ರೇನ? ಅತ್ತಿ ಸೊಸೆ ಯಾರು ಹೊಸರು? ಹ್ಞೂ ರೀ, ನಿಮ್ಮನ್ನು ನೆನ್ಸಕತ್ತಿದ್ವಿ. ಮಂಗಳವಕ್ಕ ಅವ್ರ ತಮ್ಮನ ಮಗ ಅದಾನ, ಕರ್ಸನ ಅನ್ನಕತ್ತಾರ. ಅದನ್ನ ಯಾವಾಗ ಕರ್ಸನು ಏನು ಅಂತ ಮಾತಾಡಕತ್ತಿದ್ವಿ. ಆತ ಗೌಡನು ಸಿಕ್ಕಿದ್ದ, ಆತ್ನು ಅದನ್ನ ಅಂದ ಹಿಂಗಂತಂದ. ಮತ್ತು ಕರ್ಸಪ್ಪ ಯಾವಾಗ ಬರ್ತಾರ ನೋಡು ಅಂತಂದಿನಿ. ಅವ್ರು ಬರ್ತಾರ ಅಂದ್ಕೊಳ್ಳೆ ನಮ್ಗೆ ಹೇಳ್ತಾರಂತ ನಾವು ತಯಾರು ಮಾಡ್ಕೊಂಡಂತವ್ರಿ. ಅಂದಂಗೆ ಹಾಲು ಹಾಕಕ್ಕೆ ಹೋಗೋದು ನನಗೆ ಭಾಳ ಕಷ್ಟ ಆಕತೈತಿ. ಒಂದಿಟ್ಟು ಈರಣ್ಣನ ಮುಂಜಾನೆ ಸಂಜೆ ಮುಂದೆ ಕೂಡ ಕರ್ಕೊಂಡು ಹೋಗಿ ನೋಡು. 1 ತಾಸು ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಸಾಲಿಗೆ, ನಡೀತಿತ್ತಲ್ಲ. ಅಯ್ಯೋ ಹೌದಾ? ಮತ್ತು ಅದು ಕರೆನ ಐತಿ. ನೀವು ಒಂದೇ ಕೈ ಇಟ್ಕೊಂಡು ನೀವು ಗಾಡಿ ಹೊಡ್ಕೊಂಡು ಕ್ಯಾನ್ ಹಾಕ್ಕೊಂಡು ಮತ್ತು ಅಡ್ಡಾಡ್ಬೇಕಲ್ಲ. ಆತವ್ರಿ, ಏನಾಗೋದಿಲ್ಲ. ಮತ್ತು ಈಗ ಕಲಿಬೇಕು, ಮತ್ತು ಬಾಳೆ ಮತ್ತು ಇನ್ನೇವ ಕಲಿತಾನ, ಬುಟ್ಟಂಗೆಲ್ಲ ಹಗಾವು. ಆತವ್ರಿ.
ನಾಳೆ ಮುಂಜಾನೆ ಒಂದಿಟ್ಟು ಲಘು ಎದ್ದು ಹಾಲು ಹಿಂಡಿ ಓಸು ಅಥವಾ ಎಲ್ಲ ಏನೇನು ಮಾಡ್ಬೇಕು ಅದನ್ನೆಲ್ಲ ಹೇಳ್ಕೊಡ್ತೀನಿ. ಒಂದಿಟ್ಟು ನಾಳೆ ಲಘು ಎಬ್ಸವನ್ನ. ಹ್ಞೂ ಆತಾಳ್ರಿ. ಮತ್ತೆ ಏನು ಮಾಡ್ಬೇಕು ಈಗ? ನಾವು ಬಾಳೆ ಮಾಡಕ್ಕೆ ಶ್ರೀಕಾಂತನ ನಂಬ್ಕೊಂಡು ಕುಂದ್ರಕ್ಕಾಗತ್ತಾನೆ? ಅವನ ಹೆಸರು ಹೆತ್ತಬೇಡ, ಹುಚ್ಚುಳೆ ಮಗನ ಹೆಸರೇ ಹೆತ್ತಬೇಡ. ನೀ ಮನೆಗೆ ಹೇಳ್ತೀನಿ ನೋಡು, ಮುಗಿದೋತದ. ನಮ್ಮ ಪಾಲಿಗೆ ಅವ ಇನ್ನಿಲ್ಲ ಹೇಳಿ ನೋಡು. ನಾನು ಹೋಲ್ ಬಿಡ್ರಿ, ಇದ್ರಾಗ ಈಗ ಇಬ್ಬರದು ಐತಿ ತಪ್ಪು, ಹಳಿಯಂದು ಮಾವಂದು. ಮುಚ್ಚಬಾಯಿ, ಯಾಳಿಯ ಯಾಮವ ಅವ ಸಂಬಂಧನ ಇಲ್ಲ ನನಗೆ. ಏನ ನಾವು ಬಾಂಧವ್ಯಕ್ಕೆ ಅಂತಿದ್ವಿ, ಇನ್ನೇನಿಲ್ಲ. ಏನ್ ತಪ್ಪು ನಂದರ ಇರವಲ್ದಕ್ಕ ಅವಂದರ ಇರವಲ್ದಕ್ಕ ಆತ ಸಣ್ಣ ಹುಡುಗ ಒಂದಿಟ್ಟು ಏನೋ ಅಂದ್ರು ಅದು ಹ್ಞೂ ಬಿಡುಮವ ಅನ್ನೋದು ಬಿಟ್ಟಾನ ನನಗ ಎದುರಿದ್ರಿ ಮಾತಾಡ್ತಾನ. ದೊಡ್ಡರನ್ನ ನಮಗೂ ಇರುತ್ತ ಅಹಮ್ಮು. ಅವ ಸಣ್ಣವನ್ನವ ತಗ್ಗಿ ಬಗ್ಗೆ ನಡೀಲಿ ಅನ್ನೋದು ಇರ್ತಾ ಇಲ್ಲ ಹೇಳಿ ನೋಡೋಣ. ಈಗ ಆಗಿ ಬಿಟ್ಟೈತಿ ಬಿಡ್ರಿ, ಮುಗ್ದೋಗೈತಿ. ಈಗ ಮತ್ತೆ ಇಷ್ಟು ನೀವು ರಂಗಾಗಕತ್ತೀರಿ. ರಂಗ ಅದ್ರ ಏನು ಮಕಾಕಾರ ಮಾಡಿದ್ರ ಏನೈತಿ? ಈಗ ಎಲ್ಲ ಮುಗ್ದ ಹೋಗೈತಿ. ಅದು ಯಾರು ನೋಡ್ರಿ ಅವ್ರು ಮಂತನ್ ಚಲೋ ಐತಂತಾಳ ಮಂಗಳವಕ್ಕ, ಕರೆಸ್ರಿ ನೋಡೋಣ. ಆತಾಳ ಇವತ್ತು ನಂದನ ಗೌಡ ಬಾರವ, ಒಂದಿಟ್ಟು ಏನಾರ ರಾತ್ರಿಗೆ ಅಡಿಗೆ ತಯಾರು ಮಾಡೋನು. ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಯಾವ್ದಾರ ಪಲ್ಯ ಮಾಡಿ ಅನ್ನ ಸಾರು ಮಾಡ್ಕೊಂಡು ಉಂಡ್ರಾತ್. ನಡಿ ಕಾರ್ಬಾಳಿ ಮಾಡ್ಬಿಡೋಣ ಸುಮ್ಮನೆ. ಅಷ್ಟೇ ಮಾಡೋ ನಡಿ. ಮತ್ತು ಹುಡುಗಿಗೆ ಆಕೆ ಬಾಣತಿಗೆ ಏನು ಮಾಡೋಣ? ಆಕೆಗೆ ಬಿಸಿ ಬಿಸಿ ಇದು ಮುದುಕ ಮುದ್ದಿ ಮಾಡಿ ಹಸಿ ಖಾರ ಹಾಕ್ಲಾರ್ದಂಗೆ ಒಣ ಖಾರ ಹಾಕಿ ಏನು ಉಪ್ಪಿಟ್ಟು ಮಾಡ್ಲಿಕ್ಕೆ ಹೇಳ್ತೀನಿ. ಏನು ಮುದ್ದಿ ಮಾಡೋದು ಮುದುಕ ಮುದ್ದಿ ಮಾಡ್ತೀನಿ, ಇಲ್ಲಾಂದ್ರೆ ಒಣ ಮೆಣಸಿನ್ಕಾಯಿ ಹಾಕಿ ಒಂದಿಟ್ಟು ಉಪ್ಪಿಟ್ಟರ ಮಾಡಿಕೊಡ್ತೀನಿ. ಹೆಂಗೆ ಅಂತಾಳ ಹಂಗೆ ಆತು. ನೀನು ಒಂದಿಟ್ಟು ಜಗಟ್ ಹಾಕೋ ಬಾವೆ ಅಕ್ಕ, ನಾನು ಉಪ್ಪಿಟ್ಟು ಮಾಡಲೇ ಏನಂತ ಕೇಳ್ತೀನಿ ಹುಡುಗಿನ. ನಡಿಯವ. ಒಟ್ಟ ಎಷ್ಟು ಸರಿ ಗಂಟಿ ಬಾರಿಸಿದ್ರು ಹೊರಗೆ ಬರಂಗಿಲ್ಲ. ಮಾವರ ಮಾವರ ಲೇ ಬಾಯ್ಲಿ ಅವು ಬಂದಾನ ಹೇಳಾನ. ಮೊದ್ಲು ನಮ್ಮನ್ನ ಮದುವೆ ಆಗ್ಬಿಡಪ್ಪ ನೀನು, ಮನ್ಯಾಗ ಸುಸಿ ಬಂದ್ಲಂದ್ರೆ ನಿಮ್ಮ ತಂಗಿ ಮದುವೆ ಮಾಡಕ್ಕೆ ಅನುಕೂಲ ಆಗತ್ತಂತ ಹೇಳಾನ. ರೊಕ್ಕಕ್ಕೆ ಒಳಗೆ ಬರ್ತಾನೆ ಅನ್ಕೊಂಡೆ, ಯಾಕ ಒಳಗೆ ಬರುವಲ್ಲ. ನಾತ್ ಬಾ, ಅವಂದ ಮರ್ಯಾದೆ ಹೋಗೋದು ನಂದು ಏನಲ್ಲ. ಬಾ ನೋಡೋಣ ಏನು ಅಂತಾನೆ. ನಿನ್ನ ನೆನ್ಸ್ಕೊಳತ್ತಿದ್ವಿ ನೋಡಪ್ಪ ಶ್ರೀಕಾಂತ. ಈಗ ಹೋದ್ಲು ರಾಧಾ, ನಿನ್ನ ನೆನೆಸಿ ಈಗ ಬಸ್ ಸ್ಟ್ಯಾಂಡಿಗೆ ಹೋದ್ಲು, ನೀ ಬಂದು ನೋಡು. ಹೌದನ್ರಿ ಅತ್ತಿಯರ, ಒಂದಿಟ್ಟು ತಡ ಆತ್ರಿ ನಂದು. ನಿನ್ನೆ ಊರಿಗೆ ಹೋಗಿ ಮತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಹಾಲೆಲ್ಲ ತೊಗೊಂಡು ಬರ್ಬೇಕಲ್ರಿ, ಹಂಗಾಗಿ ತಡ ಆಯ್ತು. ಅತ್ತಿಯರ ಏನು ಡಬ್ರಿ ತಂದೆ ಇಲ್ಲಲ್ರಿ? ಎಷ್ಟು ಅರ್ಧ ಲೀಟ್ರ್ 1 ಲೀಟ್ರ್ ರೀ? ಅರ್ಧ ಲೀಟ್ರ್ ಸಾಕಪ್ಪ. ಸಂಜೆ ಮುಂದೆ ಅರ್ಧ ಲೀಟ್ರ್ ತಗೋಬೇಕು ಅನ್ಕೊಂತೀವಿ. ಮತ್ತು ನೀ ಬರೋದಿಲ್ಲಲ್ಲ, ಮುಂಜಾನೆ ಆಟ ಬರ್ತೀವಿ. ಅಂದ್ರೆ ಯಾರೂ ಸಂಜೆ ಮೊದಲು ಮನೆ ನಂಗೆ ಸಿಕ್ಕಿಲ್ರಿ, ಬರೀ ಮುಂಜಾನೆ ಅಷ್ಟೇ ಸಿಕ್ಕಾವು. ಹಂಗೇನ್ರ ಸಂಜೆ ಮೊದಲು ಮನೆ ಸಿಕ್ಕು ಅಂದ್ರೆ ಮತ್ತೆ ನಾನು ಬರ್ತೀನಿ ರೀ, ಅವಾಗ ಹಾಕ್ತೀನಿ. ಯಾವೂ ಇಲ್ಲ. ಈಗ ಮತ್ತೆ ನಿಮಗೋಸ್ಕರ ನಾ ಅಲ್ಲಿಂದ ಬರಬೇಕು, ಸೈಕಲ್ ತುಳ್ಕೊಂಡು ಹಾಲಿನ ಕ್ಯಾನ್ ಇಟ್ಕೊಂಡು. ಅದಕ್ಕೆ ಒಂದು ಮನೆ ಸಂಬಂಧ ಎಲ್ಲಿ ಬರಲಿ ಬಿಡು ಅಂತ ಸುಮ್ಮನಾಗೇನ್ರಿ. ಈಗ ಹಗ್ಲತ್ತಂದ್ರೆ ಅದಾವ್ರಿ, ಈಗ ಮುಂಜಾನೆಗಂದ್ರೆ ಇಲ್ಲ. ಹೌದಾ? ಆತ್ ಬಿಡ, ಆತು ಚಲೋ ಆತು. ಇರ್ಲಿ ಅಂದಂಗೆ ಏನೋ ಮಾತಾಡ್ಬೇಕಿತ್ತು, ಒಳಗೆ ಬರ್ತೀನ ಮತ್ತೆ? ಹ್ಞೂ ರೀ ಅತ್ತಿಯರ, ಬರ್ತೀನಿ ರೀ. ಹೇಳ್ರಿ ಏನು ವಿಷಯ ಇತ್ತು? ಹಾಲಿಂದನ್ರಿ ಏನು ನಮ್ದು? ಹಾಲಿಂದಾಗಿದ್ರಿ ಇಲ್ಲ ಅಕ್ಷನ್ ಕರಿತಿದ್ವಿ, ಮತ್ತೆ ಡಬರಿಗಿಬ್ರಿನೂ ತರ್ತಿದ್ವಿ. ಹಾಲಿನ ಕ್ಯಾನು ತಗೊಂಡು ನೀನ ಒಳಗೆ ಬಂದ್ಬಿಡು. ಯಾಕಂದ್ರೆ ಮತ್ತೆ ನಾಯಿ ಎಳ್ದೆ ಆಡ್ತಾವು. ಸುಮ್ಮನೆ ಈಟತ್ತಾಗತ್ತಾನ ಮಾತಾಡೋದು ಮುಗಿತ್ಲಿಗೇನ, ತಗೊಂಬ ಒಳ ಬಾ. ಹ್ಞೂ ರೀ, ಆತ್ರಿ. ಕುಂದ್ರಪ್ಪ ಕುಂದ್ರು. ಇರ್ಲಿ ಬಿಡ್ರಿ ಅತ್ತಿಯರ, ಹೇಳ್ರಿ ಏನು ವಿಷಯ ಹೇಳ್ರಿ. ನಾನು ಇನ್ನೂ ಮನಿ ಅದಾವ್ರಿ ಹಾಕವು. ಏನಿಲ್ಲ, ಮತ್ತೆ ಮೊದ್ಲು ನೀ ನಿಮ್ಮ ತಂಗಿ ಮದುವೆ ಮಾಡ್ತೀನಿ ಅಂದಲ್ಲ. ಹ್ಞೂ ರೀ, ಅದ ರೊಕ್ಕನ ರಾಧಾ ಕೊಡ್ತೀನಿ ಅಂದಿದ್ಲು. ಅದ್ರದ್ದೇನು ನೀನು ಮಾತಾಡಲಿಲ್ಲ, ನನಗೂ ನೆನಪಾಗಲಿಲ್ಲ. ಮತ್ತು ಮೊದ್ಲು ಬಡ ಬಡ ನಮ್ಮ ತಂಗಿ ಮದುವೆ ಮಾಡಿಬಿಡ್ತೇನೆ ರೀ. ಅವರು ಈಗ ತುದಿಗಾಲ ಮೇಲೆ ನಿಂತಾರ್ರಿ ಆಗಲೇ. ಮತ್ತು ಎಲ್ಲ ತಾರೀಕು ನಿಶ್ಚಯ ಆಗೈತಿ, ಮದ್ವೆ ಇಂಥ ದಿನ ಮಾಡ್ತಾರಂತಂದು ಇದನ್ನು ಇಟ್ಬಿಟ್ಟಾರಿ. ಅದಕ್ಕೆ ಬಡ ಬಡ ಮಾಡಿದ್ರಾತು ಅಂತ. ಜವಳಿ ಗಿವಳಿ ತೆಗಿಯಾಕ ನಾವೆಲ್ಲ ತರ್ತೀವಿ, ನೀವೇನು ತಲೆ ಕೆಶೋಬೇಡ್ರಿ ಅಂತ ಅಂದಾರ್ರಿ. ಮತ್ತು 30,000 ಕೊಟ್ರೆ ಅನುಕೂಲ ಇತ್ತು, ಯಾಕಂದ್ರೆ ಹುಡುಗ ಮತ್ತು ವರೋಪಚಾರಕ್ಕಂತ ಕೊಡ್ಬೇಕಲ್ರಿ ರೊಕ್ಕನ. ತಾರೀಕು ನಿಶ್ಚಯ ಮಾಡ್ಬಿಟ್ರೆ ನಾಗ್ಲೇ ಯಾವಾಗ ಅಂತಂದ? ಯಾವಾಗ ಹೇಳ? ಈಗಿನ್ನ 38 ದಿನ ಐತ್ ನೋಡ್ರಿ ಹೇಳ್ಬೇಕಂದ್ರೆ. ಅಷ್ಟೊತ್ತಿಗೆನ ನೀನು ರಾಧಾ ಮದುವೆ ಆಗ್ಬಿಡ್ತೀರೇನ? ನಮ್ದೇನು ಮದ್ವೆ ನೀನು ಹೆಂಗ? ಮತ್ತೆ ನಮಗೇನು ಆಡಂಬ್ರ ಬ್ಯಾಡ ಅಂದಿಯಾ? ನೀನು ಚಿಂಪಲ್ ಬೇಕಂದಿದಿ, ಮತ್ತೆ ಚಿಂಪಲ್ ಆಗ ಆಗ್ಬಿಡು. ಏ ಇಲ್ರಿ, ಇಲ್ರಿ ಬ್ಯಾಡ್ರಿ. ಅವ್ವ ಮೊದ್ಲು ಅಕ್ಕಿ ಮದ್ವಿನ ಮಾಡೋಣ ಅಂದಾರ್ರಿ. ಅದಕ್ಕೆ ಮೊದ್ಲು ನಮ್ಮ ತಂಗಿ ಶ್ರೀರಾವಣ ಮದ್ವಿನ ಮಾಡ್ಬಿಡ್ತೀವ್ರಿ. ಹೌದಾ? ಅಲ್ಲಪ್ಪ, ಮೊದ್ಲ ನಿನಗ ನನ್ನ ಮಗಳಂದ್ರೆ ಅಷ್ಟು ಕಷ್ಟ. ಯಾಕಂದ್ರೆ ನೀನು ಪ್ರೀತಿ ಮಾಡ್ತಿದ್ದಿದ್ದು ಕವಿತೆ ಅಂತ ನಮಗೂ ಗೊತ್ತೈತಿ ನೋಡು. ಮತ್ತೆ ಇರೋ ವಿಷಯ ಹೇಳ್ತೀನಿ ನಾನು. ನನಗೆ ಹಿಂದೊಂದು ಮುಂದೊಂದು ಮಾತಾಡಕ್ಕೆ ಬರೋದಿಲ್ಲ. ನನಗೆ ಇರೋ ವಿಷಯ ಹೇಳ್ತೀನಿ. ನಿನಗ ನನ್ನ ಮಗಳನ್ನ ಒತ್ತಾಯ ಪೂರ್ವಕವಾಗಿ ಮದುವೆದಂಗೆ ನೀನು. ಈಗ ನಿನ್ನಿನ್ನು ನಾವು ನೋಡಿದ್ವಲ್ಲ, ಉಂಗ್ರ ಹಾಕೊಂಬಂದಾಗ ಆಗಲಿ, ಮತ್ತು ನಿನ್ನೆ ಬಂದಾಗಿದ್ದನು ಮಕ ಗಂಟು ಹಾಕ್ಕೊಂಡಿದ್ದಿ. ಅದಕ್ಕೆ ಹೇಳಕತ್ತೀನಿ. ಮತ್ತು ಆಮೇಲೆ ನಿನ್ನ ತಂಗಿ ಮದುವೆ ರೊಕ್ಕ ಇಸ್ಕೊಂಡ್ಮ್ಯಾಗ ಕೈ ಎತ್ತಿದೆ ಅಂದ್ರೆ ನನ್ನ ಮಗಳ ಗತಿ ಏನ ಯಪ್ಪ? ಅದಕ್ಕೆ ಹೇಳಕತ್ತೀನಿ ನಾನು. ಇಲ್ಲ ಅಂದ್ರೆ ನಾನೇ ನೀವು ವಿಷಯನ ಕೆತ್ತಿದ್ದಿಲ್ ಬಿಡು. ಅತ್ತಿಯರ, ಇದು ನಾಲಿಗ್ರಿ, ಎಕ್ಕಡಲ್ಲ. ಎಲ್ಲಿ ಬೇಕಲ್ಲ ಬಿಟ್ಟು ಬರಾಕ.
ಸಿಟ್ಟಿಗೆ ಬರಬೇಡಪ್ಪ ಶ್ರೀಕಾಂತ, ಸಿಟ್ಟಿಗೆ ಬರಬೇಡ. ಈ ಥರ ನೀನು ಮುಂಗೋಪಾಗಿರೋದಕ್ಕನ ಎಲ್ಲದನ್ನು ಎಡವಟ್ಟಾಕತ್ತಾವು, ಅದಕ್ಕೆ ಹೇಳಕತ್ತೀನಿ. ನಮಗೆ ಹೆದರಿಕೆ ಐತಿ ಮತ್ತೆ. ಹೌದು, ನಾಳೆ ತಂಗಿ ಮದುವೆ ಮಾಡ್ದಿ, ರೊಕ್ಕ ಇಸ್ಕೊಂಡು ನಾವಲ್ಲ ನಾನು ಮತ್ತೆ ಕವಿತಿನ ಮದುವೆ ಅಕ್ಕಿದಿ ಅಂದ್ರ ಅಂತ ನಮಗೆ ಚಿಂತಿ. ಹೌದು, ನಿನ್ನ ನಾಲ್ಗಿನ ಯಾಕಡಲ್ಲ ನನಗೆ ಗೊತ್ತೈತಿ. ಮನುಷ್ಯಾಗ ಈಗ ನೋಡೀಗ ಈಗ ಮತ್ತೆ ಅವಾಗೂ ಮತ್ತೆ ನಿಮ್ಮ ಒಂದು ಅದ ನಾಲ್ಗಿಲೆ ಮಾತು ಕೊಟ್ಟಿದ್ದಲ್ಲ ಮತ್ತೆ ಕವಿತಿಗೆ, ಹೌದಿಲ್ಲ? ಕೊಟ್ಟಿದ್ರೆ ಇಲ್ಲ ಕವಿತಾರ ಮನೆಯವ್ರಿಗೆ. ನೋಡ್ರಿ ಅತ್ತೀರ, ನಿಮ್ಗೆ ಅದ ವಿಷಯ ಮಾತಾಡಬೇಕು ಹಗ್ಲ ಮುಗ್ಲ ಅಂತ ಇತ್ತಂದ್ರೆ ಅದನ್ನ ಮಾತಾಡನ್ರಿ. ಎಲ್ಲಾನು ನಿಲ್ಲಿಸ್ಬಿಡುನು, ಅದನ್ನ ವಿಷಯ ಮಾತಾಡೋನು. ನಾನು ನಿಂತು ಬಿಡ್ತೀನಿ. ಹಾಲಾಕ್ ಬರ್ಲೇನ್ರಿ ಅದನ್ನ ವಿಷಯ ಕೂತ್ ಮಾತಾಡೋನು. ಈಗೇನಪ್ಪ, ಈಗೇನಂತೀನಿ ನೀನು ಅದನ್ನ ಹೇಳು, ಸಿಟ್ಟಿಗೆ ಬರ್ಬೇಡ. ನೋಡ್ರಿ ಮಾವರ, ನಾನಂತರೂ ಈಗ ರಾಧನ್ ಮದುವೆ ಆಗ್ತೀನಿ ಅಂದ್ಮೇಲೆ ನಾನು ರಾಧನ್ ಮದುವೆ ಆಗ್ತೀನಿ, ಮುಗೀತು ಅಲ್ಲಿಗೆ. ರಾಧನ್ ಮದುವೆ ಆಗೋದಂಕರು ನಾನು ಖಂಡಿತ. ಆದ್ರೆ ನನ್ನ ತಂಗಿ ಮದುವೆ ನಡಿಬೇಕು ಸುಸೂತ್ರವಾಗಿ. ನನ್ನ ತಂಗಿ ಮದುವೆ ನಡೆದ ಮ್ಯಾಗನ ನಾನು ರಾಧನ್ ಮದುವೆ ಆಗ್ತೀನಿ. ನೀವು 30,000 ಕೊಟ್ಟರು ಅಷ್ಟ ಬಿಟ್ಟರು ಅಷ್ಟ ಏನ್ ಮಾಡಿದ್ರು ಅಷ್ಟ ಅದು ಆಗೋದಾಗತ್ತೆ. ನನಗೆ ನಾನು ಮಾಡ್ಕೊಳ್ಳಲ್ಲ ಅನ್ನೋದಿಲ್ಲ, ಏನೂ ಇಲ್ಲ. ನೀವ ಇಲ್ಲದೆ ಇರೋದೆಲ್ಲ ಹುಟ್ಟಿಸ್ಕೊಂಡು ನೀವ ಎಲ್ಲಾನು ಹೇಳಕತ್ತೀರಿ ಈಗ. ಆತಾತ ಬಂದಂದ್ರ ಕೊಡು ಅಂತ ಹೇಳಿ ಕೊಟ್ಟೋಗಿಟ್ಟು ಹೇಳಮ್ಮ. ನನ್ನ ಮಗಳು 30,000ನ ಕೊಡ್ತೀನಿ ತಡಿ. ಬಡ್ಡಿಲ್ಲ ಬಾಚಿಲ್ಲ ರೊಕ್ಕಕ್ಕಾದ್ರೆ ಹೆಂಗೆ ಬರ್ತಾವ ನೋಡು. ಮಾತಾಡಂದ್ರ ಮಾತು ಎದಿಗೆ ಚೂರಿ ತೊಗೊಂಡು ಚೂದಂಗದವು ಮಾತು, ಅಷ್ಟು ನುಣುಪದವು. ಅತ್ತೀರ ಏನ ಅಂದ್ರಿ? ಏನಿಲ್ಲಪ್ಪ, ನಿನ್ನಂಗ ಮಾತು ನಮ್ಗೆ ಆಡಕ್ ಬರಲ್ಲ ಅಂದೆ. ಆತ ಹಂಗ ಡಬರಿ ರೊಕ್ಕ ತರ್ತೀನಿ, ಅದ ವಿಷಯನ ಮಾತಾಡಕ್ಕೆ ಕರ್ದಿದ್ದಾಗ ಡಬರಿ ತರ್ತೀನಿ, ಹಾಲು ಹಾಕೋ ರೊಕ್ಕ ಹುಷಾರಾಗಿ ಇಟ್ಕೊಂಡು ಹೋಗು. ನಿನ್ನ ತಂಗಿ ಮದುವೆ ಅಂತ ಮಾಡಿ ಮುಗಿಸು. ಇನ್ನು ಮತ್ತೆ ನಿನ್ನ ತಂಗಿ ಮದುವೆ ಒಂದೊಂದು ದಿನ ಆಗ್ಬಿಡ್ತೀರಿ ಇಬ್ರು ಅಕ್ಕ ತಂಗಿ ಅಣ್ಣ ತಂಗಿ? ಇಲ್ಲಿಲ್ರಿ, ಆಕಿ ಮದುವೆ ಆಗ್ಲ್ರಿ, ಆಮೇಲೆ ನೀವು ಹೆಂಗಂತೀರಿ ಹಂಗೆ ನಾವು ಮದುವೆ ಹಾಕಿವಿ. ಈಗ ನೀವೇ ಎಲ್ಲ ಜವಾಬ್ದಾರಿ ಹೊತ್ಕೋತೀನಿ ಅಂದಿರಲ್ಲ ಮದ್ವಿದೂ, ಮತ್ತು ನಾನೇ ತಲೆ ಕೆಸ್ಕೊಳ್ಳಿ. ಅವ್ರ ಮದುವೆ ಅವ್ರು ಮಾಡ್ಕೊಂಡು ಹೋಗ್ತಾರ್ರಿ ನನ್ನ ತಂಗಿನ. ನೀವು ಮಾಡಿಕೊಡ್ರಿ. ಆತಪ್ಪ ಆತ, ತಡಿ ಡಬ್ರಿ ತರ್ತೀನಿ, ರೊಕ್ಕ ತರ್ತೀನಿ, ಹಾಕಿ ಹೋಗು. ನೋಡಿದ್ರ ಎಷ್ಟು ಸುಖವಂಗ ಒಟ್ಟ ನಮ್ಮ ಮಾತು ಕೇಳ್ಬಾರ್ದಂತಾನ. ದೊಡ್ಡ ರಾಜ ಹರಿಶ್ಚಂದ್ರ ಹೆಂಗಾಡ್ತ ನೋಡ್ರಿ. ಈಗ ಸುಮ್ಮನಿದ್ದು ಬಿಡ. ಈಗ ವಯಸ್ಸಿಗೆ ತೀರಾ ವಯಸ್ಸಾಗಿರೋ ಮಗಳನ್ನ ಮನೆ ಕಟ್ಕೊಂಡು ಕುಂದ್ರದು ವಜ್ಜೈತಿ. ಈಗನ ನೋಡಿಲ್ಲ ಊರಾಗಿರೋರು ಆಕಿ ರೊಕ್ಕಕ್ಕೆ ಆಕಿ ದುಡ್ದು ಹಾಕ್ತಾಳಂತಂದು ಅಂತಾರ. ಮತ್ತೀಗ ನಾವಾದ್ರೂ ಮತ್ತೆ ಇಷ್ಟು ದಿನ ಈ ಥರ ಮನೆಯಾಗಿ ಬರೋ ಸಿಗೋದಿಲ್ಲ ಅನ್ನೋದಕ್ಕನ್ನು ಮಾಡಿವ. ನಾಳೆ ಇವ ಏನೋ ಬೆಳೆಸ್ ಬಂದ್ರೂ ಆಕಿನ್ನ ಇಲ್ಲೇ ಬಿಡ್ತಾನ ನಮ್ಮ ಮನೆಯಾಗನ. ಆಕಿ ನಮ್ಗೆ ದುಡ್ದು ಹಾಕ್ತಾಳ. ಆಕೆ ಅಂಕರು ಅಲ್ಲಿ ಆ ಊರಿಗೆ ಹೋಗಿರೋದಿಲ್ಲ ನಮ್ಮ ರಾಧಾ, ನಮ್ಗೆ ದುಡ್ದು ಹಾಕ್ತಾಳ. ಅದಕ್ಕೆ ಸುಮ್ಮನದಿ ನಾನು ಏಟು ಹೊಡಿತಾನೆ ಉರಿಲಿ ಎಲ್ಲ ನಮ್ಮ ಅನುಕೂಲಕ್ಕೆ ಅಂತಂದು. ಅದು ಖರೇನ ಐತಿ. ನಮಗೂ ಮತ್ತೆ ನೋಡ್ಕೊಳಕ ಯಾರು ಇಲ್ಲ ಹಿಂದ ಮುಂದೆ. ನಾವು ರಾಧನ ಗಂಟು ಬಿಡ್ಬೇಕ. ಮತ್ತೆ ಹೆಂಗಾರ ಮಾಡಿ ಈ ಕಿನ್ನ ಇಟ್ಕೋಬೇಕಟ. ಮಾತು ಆತು ಹಂಗ ಮಾಡು.